ಆ ಊರಲ್ಲಿ ಇವರು ಎತ್ತಿನ ಗಾಡಿ ನಿಲ್ಲಿಸ್ತಾರೆ. ಅಲ್ಲೊಬ್ರು ಮನೆಯಲ್ಲಿ 3 ದಿನ ಉಳ್ಕೊಳ್ತಾರೆ. 3 ದಿನ ಮಳೆ ಇರುತ್ತೆ. ಆ ಮನೆ ಯಾರ ಮನೆಯಲ್ಲಿ ಶ್ರೀಮಂತೆ ರಾಮಕೃಷ್ಣರು ಉಳ್ಕೊಂಡ್ರು ಅವರಿಗೆ ಶ್ರೀಮಂತೆ ಯಾರು ರಾಮಕೃಷ್ಣರು ಯಾರು ಏನೂ ಗೊತ್ತಿಲ್ಲ. ಆದರೆ ಉಳ್ಕೊಂಡ್ಮೇಲೆ ಅಲ್ಲಿ ಪ್ರತಿದಿನ ಸತ್ಸಂಗ ಮಾಡಿರುತ್ತೆ. ಪ್ರತಿದಿನ ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಭಕ್ತರಿಗೆ ಆಧ್ಯಾತ್ಮಿಕ ತತ್ವಗಳನ್ನು ಹಂಚಿದ್ರು. 3 ದಿನ ಆದ್ಮೇಲೆ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಂತಿಯವರು ಮಳೆ ಕಡಿಮೆ ಆಯಿತು ಅಂತ ಎತ್ತಿನ ಗಾಡಿಯಲ್ಲಿ ಮುಂದಕ್ಕೆ ಕಾಮಾರಪುರಕ್ಕೆ ಹೋದರು. ಈ ರೀತಿ ಜೀವನದಲ್ಲಿ ಒಂದೇ ಒಂದ್ಸಲ ರಾಮಕೃಷ್ಣರು ಶ್ರೀಮಂತಿಯವರು ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಇಲ್ಲದಿದ್ದರೆ ಮಾಡಿಯೇ ಇಲ್ಲ. ಶ್ರೀರಾಮಕೃಷ್ಣರು ಜೀವನದಲ್ಲಿ ಒಂದೇ ಸಲ ತೀರ್ಥಯಾತ್ರೆ ಹೋಗಿದ್ದಾರೆ. ಅದು ಮಧುರನ ಮತ್ತೆ ಮತ್ತೆ ಒತ್ತಾಯ ವಿನಂತಿಯ ಮೇರೆಗೆ. ರಾಮಕೃಷ್ಣರೇ ಸಕಲ ತೀರ್ಥಗಳ ಮೂಲ ರೂಪ. ಶ್ರೀರಾಮಕೃಷ್ಣರು ಎಲ್ಲಿದ್ದಾರೋ ಅದೇ ತೀರ್ಥಕ್ಷೇತ್ರ. ಶ್ರೀರಾಮಕೃಷ್ಣರು ಅಂಥ ಸಿಂಹಪುರುಷರು, ಮಹಾನುಭಾವರು ತೀರ್ಥಯಾತ್ರೆ ಹೋಗುವ ಅವಶ್ಯಕತೆ ಇಲ್ಲ. ತೀರ್ಥಯಾತ್ರೆಯಿಂದ ಏನು ಪಡ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಿನದನ್ನು ಅವರು ಪಡೆದುಕೊಂಡಾಗಿದೆ. ಮತ್ತು ಅವರನ್ನು ನೋಡಿದ್ರೇನೆ ಒಂದು ತೀರ್ಥವನ್ನು ನೋಡಿದ ಹಾಗೆ, ಅವರ ಹತ್ತಿರ ಹೋದ್ರೇನೆ ತೀರ್ಥಯಾತ್ರೆಯನ್ನು ಮಾಡಿದ ಹಾಗೆ. ಅಂಥ ಶ್ರೀರಾಮಕೃಷ್ಣರಿಗೆ ತೀರ್ಥಯಾತ್ರೆಯ ಅವಶ್ಯಕತೆ ಇಲ್ಲ. ಆದರೆ ಆ ತೀರ್ಥಕ್ಷೇತ್ರಗಳಲ್ಲಿ ಕೆಲವು ಮಹಾತ್ಮರು ಸಿದ್ಧ ಪುರುಷರು ವಾಸ ಮಾಡಿದ್ದಾರಲ್ಲ, ಆ